ಓಕೆ, 7ನೇ ಚಾಪ್ಟರ್ ಶುರು ಮಾಡೋಣ. ಈ 7ನೇ ಚಾಪ್ಟ್ರಲ್ಲಿ ಈ 4 ಥರ ಸೆಂಟೆನ್ಸ್ ಮಾಡೋದನ್ನ ಕಲಿತೀವಿ. ಈ 4 ಥರದ್ದು ಸೆಂಟೆನ್ಸ್, ಈ 4 ಸಿಚುವೇಶನ್ ನಾವು ಓದ್ತೀನಿ. ಸೊ ನಾನು ಪೆನ್ನಲ್ಲಿ ಪತ್ರವನ್ನು ಬರಿತೀನಿ. ನಾನು ಕಿಮುರಾ ಅವರಿಗೆ ಹೂವನ್ನು ಕೊಡ್ತೀನಿ. ನಾನು ಕರೀನಾ ಅವರಿಂದ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ. ಗುಡ್ ಬಾಯಿ ಜಾಪನೀಸಲ್ಲಿ ಏನು. ಓಕೆ, ಈಗ ಒಂದನೇ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೋಡೋಣ. ಓಕೆ, ಸಾಗರ್ ನಾನು ಪೆನ್ನಲ್ಲಿ ಪತ್ರವನ್ನು ಬರೀತೀನಿ. ಈ ಸೆಂಟೆನ್ಸ್ ಇದೆಯಲ್ಲ, ಈ ವಾಕ್ಯದ ಭಾಗಗಳು ನೋಡೋಣ. ಇದರಲ್ಲಿ ವರ್ಬೆ ಅದು. ಸಾಗರ್ ಕೇಳಿಸ್ತೀರಾ? ಈಗ ಕೇಳಿಸ್ತಾ ಇದೆ. ಸೊ ಈ ಸೆಂಟೆನ್ಸಲ್ಲಿ ಈ ಸೆಂಟೆನ್ಸ್ದು ಭಾಗಗಳು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚು. ಇದರಲ್ಲಿ ವರ್ಬೆ ಅದು. ಕ್ರಿಯಾಪದ ಅದು. ಬರಿತೀನಿ. ಎಸ್, ಬರಿತೀನಿ. ಸೊ ಈ ಚಾಪ್ಟ್ರಲ್ಲೂ ಕ್ರಿಯಾಪದನ ನೋಡ್ತೀವಿ. ವಿ ಮಸ್. ಓಕೆ, ನೆಕ್ಸ್ಟ್ ಓಕೆ, ಇದು ಅದು ಯಾವ ಪದ? ನಾಮಪದ. ಓಕೆ, ಎಷ್ಟು ನಾಮಪದ ಇದೆ? 1, 2, 3. ಸೊ ಇದು ವಸ್ತು ಬಗ್ಗೆ ನಾಮಪದ N1. ಇದು ಪತ್ರ ಬಗ್ಗೆ, ಇದು ವಸ್ತು ಬಗ್ಗೆ ನಾಮಪದ 8. ಇದನ್ನು ನಾಮಪದನೇ ಮನುಷ್ಯ ಬಗ್ಗೆ. ಸೊ ಪ್ರೊನೌನ್ ಅಂತೀವಿ. ಇದು P1. ಓಕೆ, ಸೊ ಇಲ್ಲಿ ಏಜೆಂಟ್ ಏನು? ಅಲ್ಲಿ. ಇದನ್ನು ನಾವು ದೇ ಎಲ್ ಅಂತ ಹೇಳ್ತೀವಿ. ದೇ ಬರುತ್ತೆ. ಸೊ ಯಾವುದೋ ಒಂದು ಟೂಲ್ ಇರಲಿ, ಟೂಲುದೇ ಶಿಮಸ್. ಸೊ ನಾವು ಈ ಕ್ರಿಯೆ ಇದೀವಲ್ಲ, ಬರಿತೀನಿ ಅಂತ ಕ್ರಿಯೆ ಇದೆಯಲ್ಲ, ಅದನ್ನು ಯಾವುದಲ್ಲಿ ಮಾಡ್ತಿದ್ದೀವಿ ಅಂದರೆ ಪೆನ್ನಲ್ಲಿ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಅನ್ನೋದನ್ನ ದೇ ಅಲ್ಲಿ ಹೇಳ್ತೀವಿ. ಎಸ್, ಟೂಲುದೇ ವಿಮಸ್. ಹಾಂ, ಸೊ ನಮಗೆ ಇದು ಗೊತ್ತಿದೆ. ಡ್ಯಾಶುವ ವಿಮಸ್. ಸೊ ಯಾರು ಇದನ್ನು ಮಾಡ್ತಾರೆ? ನಾನು. ವತಾಶಿವ ಕಕಿಮಸ್. ಸೊ ಬರಿತೀನಿ ಅನ್ನೋಕ್ಕೆ ಜಾಪನೀಸಲ್ಲಿ ಕಕಿಮಸ್ ಅಂತಾರೆ. ಕಕಿಮಸ್. ಸೊ ಯಾರು? ನಾನು. ವತಾಶಿವ ಕಕಿಮಸ್. ನಾನು ಬರಿತೀನಿ. ಈಗ ನೀವು ಪ್ರಶ್ನೆ ಹಾಕೊಬೇಕು, ಏನನ್ನು ಬರಿತೀರಾ ಅಂತ. ಸೊ ಏನು ಇಲ್ಲಿ ಪತ್ರಗೆ ಜಾಪನೀಸಲ್ಲಿ ಏನಂತಾರೆ? ಥೆಗಾಮಿ ಅಂತಾರೆ. ಸೊ ಇದನ್ನು ಬರಿತೀನಿ. ಥೆಗಾಮಿಯೋ ಕಕಿಮಸ್. ಯಾರು ಬರೀತಾರೆ? ನಾನು. ಸೇಮ್, ವತಾಶಿವ ಥೆಗಾಮಿಯೋ ಕಕಿಮಸ್. ಈಗ ಬರಿತೀನಿ, ಯಾವುದ್ರಲ್ಲಿ ಬರಿತೀನಿ? ಪೆನ್ನುದೇ ಥೆಗಾಮಿಯೋ ಕಕಿಮಸ್. ಸೊ ಈ ಥರ ಪಾರ್ಟ್ಸ್ಗಳಿದ್ದಾವೆ. ಓಕೆ, ಇದು ಒಂದನೇ ಸೆಂಟೆನ್ಸು. 2ನೇ ಸೆಂಟೆನ್ಸು, ನಾನು ಕಿಮುರಾ ಅವರಿಗೆ ಹೂವನ್ನು ಕೊಡ್ತೀನಿ. ಇಲ್ಲೂ ಅಷ್ಟೇ, ಕೊಡ್ತೀನಿ ಅನ್ನೋ ವರ್ಬ್ ಇದೆ. ಕೊಡ್ತೀನಿ ಅನ್ನೋದಕ್ಕೆ ಜಾಪನೀಸಲ್ಲಿ ಏನಂತಾರೆ ಗೊತ್ತಾ? ಅಗೆಮಸ್. ಏನಂತಾರೆ? ಅಗೆಮಸ್. ಅಗೆಮಸ್ ಅಂದರೆ ಕೊಡೋದು. ಡ್ಯಾಶುವ ಅಗೆಮಸ್. ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ವತಾಶಿವ ಅಗೆಮಸ್. ಏನನ್ನು ಕೊಡ್ತೀನಿ? ಹೂವನ್ನು ಕೊಡ್ತೀನಿ. ಹೂವಿಗೆ ಜಾಪನೀಸಲ್ಲಿ ಹನಾವೋ ಅಗೆಮಸ್. ಈಗ ಯಾರಿಗೆ ಕೊಡ್ತೀನಿ? ಇಲ್ಲಿ ಗೆ ಅನ್ನೋ ಏಜೆಂಟ್ ಬಂತು. ಸೊ ನಿಮಗೆ ಗೊತ್ತಿದೆ, 9 ಗಂಟೆಗೆ 10 ಗಂಟೆಗೆ ಅದೇ ಗೆ ಇದು. ಕುಜಿನಿ, ನೀ. ಎಸ್, ಸೊ ನೀ ಗೆ. ಸೊ ಇದು ಬರೆಯೋದ ಡ್ಯಾಶುವ ನೀ ಎನ್ನುವೋ ವಿಮಸ್. ಇಲ್ಲಿ ಅಗೆಮಸ್. ಅಗೆಮಸ್. ಈಗ ನಾನು ಕರೀನಾ ಅವರಿಂದ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ವರ್ಬ್. ಜಾಪನೀಸಲ್ಲಿ ಏನು? ಟು ರಿಸೀವ್ ಮಾಡ್ತೀನಿ. ಅದಕ್ಕೆ ಮೊರಾಯಿಮಸ್ ಅಂತಾರೆ. ಏನಂತಾರೆ? ಮೊರಾಯಿಮಸ್ ಅಂತಾರೆ. ಓಕೆ, ಯಾರು ಸ್ವೀಕರಿಸ್ತಿದ್ದಾರೆ? ಡ್ಯಾಶುವ ಮೊರಾಯಿಮಸ್. ಯಾರು ಸ್ವೀಕರಿಸ್ತಿದ್ದಾರೆ? ನಾನು. ಸೊ ವತಾಶಿವ ಮೊರಾಯಿಮಸ್. ಈಗ ಏನನ್ನು ಸ್ವೀಕರಿಸ್ತಾ ಇದ್ದೀನಿ? ಇಲ್ಲೇನು? ಚಾಕ್ಲೇಟ್ ಜಾಪನೀಸಲ್ಲಿ ಚೊಕೊಲೇಟೋವೋ ಮೊರಾಯಿಮಸ್. ಈಗ ಯಾರಿಂದ?
ಈ ರಿಂದ ಅನ್ನೋ ಏಜೆಂಟ್ ಇದೆಯಲ್ಲ, ಅದೇ ಕರ, 10 ಗಂಟೆಯಿಂದ 9 ಗಂಟೆ ತನಕ ಅದೇ ಕರ ಇದು. ಸೊ ಕರ, ಇವರಿಂದ ಚಾಕ್ಲೇಟನ್ನು ಸ್ವೀಕರಿಸಿದ್ದೀನಿ. ವತಾಶಿವ ಯಾರು, ಕರೀನಾ ಕರ ಚೊಕೊಲೇಟೋ ಮೊರೈಮಸ್, ಸ್ವೀಕರಿಸ್ತೀನಿ. ಓಕೆ, ಇದನ್ನು ನಾವು ಸೆಂಟೆನ್ಸಲ್ಲಿ ನೋಡೋಣ. ಗುಡ್ ಬಾಯ್ ಜಾಪನೀಸಲ್ಲಿ ಏನು. ಎಸ್, ಸೊ ಇದು ನಮ್ಮದು ಗ್ರಾಮರ್ ಈ ಜಾಪನೀಸಲ್ಲಿ ಇದೇ 4 ಗ್ರಾಮರ್ ಅದು. ಸೊ ಇಲ್ಲೇನೋ 4, ಓಕೆ ಸಾರಾಂಶ, 4 ಅಲ್ಲ, ಎಷ್ಟು, 3 ಕ್ರಿಯಾಪದನ ನೋಡ್ತೀವಿ. ಓಕೆ, ಥರ್ಡ್ ಒನ್ ಇಂದ ಅಂತ ಇದೆಯಲ್ಲ, ಅದು ನೀ ಬರಲ್ವಾ? ನೀನು ಬರುತ್ತೆ, ಕರನೂ ಬರುತ್ತೆ. ನೀನು ಬರುತ್ತೆ, ಕರನೂ ಬರುತ್ತೆ. ನೀದು ಹೇಳ್ತೀನಿ ಆಮೇಲೆ. ಫಸ್ಟ್ ಕರದಲ್ಲಿ ನಿಂಬಿಟ್ಕೊಳ್ಳೋಣ. ಓಕೆ ಸರ್. ಯಾಕಂದರೆ ಇದು ನಮ್ಮ ಕನ್ನಡಕ್ಕೆ ಭಾಳ ಹತ್ರ, ಕರ ಅಂತ ಹೇಳಿದ್ರೆ. ನೀ ಯಾವಾಗ ಅದು ಹೇಳ್ತೀನಿ. ಹೌದು, ನೀನು ಬರುತ್ತೆ. ಎಸ್, ಓಕೆ ಯಾ. ಸೊ ಈ ಚಾಪ್ಟರ್ಲಿ ನಾವು 3 ವರ್ಬ್ನ ನೋಡ್ತಾ ಇದ್ದೀವಿ. ಕಕಿಮಸ್, ಅಗೆಮಸ್, ಮೊರೈಮಸ್. ಆಮೇಲೆ ವಿಭಕ್ತಿ ಪ್ರತ್ಯಯ, ಏಜೆಂಟು, ಅಲ್ಲಿ, ಗೆ, ಇಂದ. ಸೊ ದೇ, ನೀ, ಕರ. ಓಕೆ, ಇಷ್ಟನ್ನ ತಲೆ ಇಟ್ಕೊಂಡು ನಾವು ಈ ಸೆಂಟೆನ್ಸಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇನ್ನೊಂದು ಗ್ರಾಮರ್ ಇಲ್ಲಿ ಇದೇನೆಂದರೆ ಮೋ ವಿಮಸ್ತ. ಓಕೆ, ನಿಮಗೆ ವಿಮಸ್ತ ಅಂದರೆ ಗೊತ್ತಿದೆ. ಈಗ ಒಂದು ವರ್ಬ್ ತೊಗೊತೀನಿ, ಅಗೆಮಸ್ ಅಂತ. ಅಗೆಮಸ್ ಅಂತ ತೊಗೊತೀನಿ. ಇದು ಪಾಸ್ಟ್ ಟೆನ್ಸ್ ಏನು, ಅಗೆಮಸ್ ಅಂದರೆ ಕೊಡ್ತೀನಿ, ಪಾಸ್ಟ್ ಟೆನ್ಸ್ ಏನು, ಕೊಟ್ಟೆ. ಅಗೆಮಸ್ತ, ಅಗೆಮಸ್ತ, ಕೊಟ್ಟೆ. ಈಗ ಆಗಲೇ ಕೊಟ್ಟೆ ಅನ್ನೋದು ಹೆಂಗೆ ಜಪನೀಸಲ್ಲಿ ಹೇಳೋದು, ಆಗಲೇ ಕೊಟ್ಟೆ, ಅದನ್ನು ಮೋ ಅಂತ ಹೇಳ್ತೀವಿ ಅಷ್ಟೇ. ಮೋ ಅಗೆಮಸ್ತ, ಆಗಲೇ ಕೊಟ್ಟೆ ಅಷ್ಟೇ. ಮೋ ಅಂದರೆ ಆಗಲೇ. ಎಸ್, ಓಕೆ. ಈಗ ಇದು ಮಾಮೂಲಿ ನಮ್ಮದು ಏನಂತಾರೆ, ವರ್ಣಮಾಲೆ ಯಾರು ಹೇಳ್ತೀರಾ? ಯಾರು ಬಿಟ್ಟಿದ್ರು ನಮಸ್ತೆ. ಕಲ್ಲೇಸನ್ ಹೇಳಿಲ್ಲಲ್ಲ? ಓಕೆ, ಕಲ್ಲೇಸನ್ ಇಲ್ಲ. ಕಲ್ಲೇಸನ್ ಯಾರಿದ್ದಾರೆ? ಸುಮನ್ ಸರ್, ನೀವು ಹೇಳಿಲ್ಲಲ್ಲ? ಸರ್ ಹೇಳಿದ್ದೀನಿ ನಾನು. ನೀವು ಹೇಳಿದ್ರಲ್ಲ. ಸಾಗರ್ ಅವ್ರು ಹೇಳಿದಾರೆ, ಎಲ್ಲರೂ. ಹರ್ಷಿತಾ ಸರ್. ಆ ಇ ಉ ಎ ಓ, ಕಾಕಿ ಕು ಕೆ ಕೋ, ಸಾಶಿ ಸು ಸೆ ಸೋ, ಎಸ್, ತಾಚಿ ಸು ತೆ ತೋ, ಹ್ಞೂ, ನಾನಿ ನು ನೆ ನೋ, ಹಾಹಿ ಫು ಹೆ ಹೋ, ಎಸ್, ಮಾಮಿ ಮು ಮೆ ಮೋ, ಯಾ ಯು ಯೋ, ರಾರಿ ರು ರೇ ರೋ, ವಾ ವೋ ಮ್. ಎಸ್. ಇದನ್ನು ನಾವು ಪ್ರತಿ ಬಾರಿ ಏನಂತಾರೆ ಪ್ರಾಕ್ಟೀಸ್ ಮಾಡಿದ್ರೆ ಪದಗಳು ಉಚ್ಚಾರ ಚೆನ್ನಾಗಿ ಬರುತ್ತೆ. ಎಸ್, ಈಗ ಅಕ್ಷರ ಆಯಿತು. ವೊಕ್ಯಾಬ್ಯುಲರಿ ನೋಡೋಣ. ಈ ಚಾಪ್ಟ್ರಲ್ಲಿ ಯಾವ ಪದಗಳು ಬರ್ತವೆ ಅಂತ ಆಗಲೇ ಗೊತ್ತಾಗಿದೆ ನಮಗೆ. ಹಿಂಟು, ನಾಮಪದ ಬರುತ್ತೆ, ಕ್ರಿಯಾಪದ ಬರುತ್ತೆ. ಓಕೆ, ಈಗ ಇದನ್ನು ಯಾರು ಓದ್ತಾರೆ? ರಘು ಸರ್. ಹೈ. ಕಿರಿಮಸ್, ಕಟ್ ಮಾಡೋದು, ತುಂಡು ಮಾಡೋದು. ತುಂಡು ಮಾಡೋದು. ಓಕೆ, ತುಂಡು ಮಾಡ್ತೀನಿ, ಕಟ್ ಮಾಡ್ತೀನಿ ಅಂತ. ಮಾಡೋದಲ್ಲ, ಮಾಡ್ತೀನಿ. ಮಾಡೋದು ಅನ್ನೋದಕ್ಕೂ ಇದೆ ಆ ಫಾರ್ಮು, ಅಲ್ಲಿ ನೋಡೋಣ. ಈಗ ಮಸ್ಸು ಅಂತ ಬಂದರೆ ಮಾಡ್ತೀನಿ ಅಂತ, ಕಟ್ ಮಾಡ್ತೀನಿ, ತುಂಡು ಮಾಡ್ತೀನಿ. ಓಕೆ, ನೆಕ್ಸ್ಟ್. ಕುರಿಮಸ್, ಕಳಿಸ್ತೀನಿ. ಎಸ್. ಅಗೆಮಸ್, ಅಗೆಮಸ್ ಅಂದರೆ ಕೊಡ್ತೀನಿ. ಕೊಡ್ತೀನಿ. ಮೊರೈಮಸ್, ಪಡ್ಕೋತೀನಿ, ಸ್ವೀಕರಿಸ್ತೀನಿ ಇಲ್ಲ ರಿಸೀವ್ ಮಾಡ್ತೀನಿ. ಓಕೆ. ಕಶಿಮಸ್, ಎರವಲು ಲೆಂಡ್ ಮಾಡ್ತೀನಿ. ಅದು ಕಷ್ಟ ಆದರೆ ಕನ್ನಡ ಇದು ಹೇಳಿ. ಲೆಂಡ್ ಮಾಡ್ತೀನಿ, ಅದು ಅರ್ಥ ಗೊತ್ತಲ್ಲ. ಲೆಂಡ್ ಮಾಡೋದು ಅಂದ್ರೆ ಏನು ಅಂತ? ಕೊಡೋದು ಅಂತ. ಕೊಡೋದೆ, ಆದರೆ ಅವರು ವಾಪಸ್ ಕೊಡ್ತಾರೆ ಯಾವಾಗ ಒಂದಿನ. ಕೊಡೋದಕ್ಕೂ ಕಶಿಮಸ್ಗೂ ಡಿಫ್ರೆನ್ಸ್ ಏನು ಅಂದರೆ, ಅಗೆಮಸ್ ಅಂದರೆ ಪರ್ಮನೆಂಟ್, ಅದು ಅವ್ರದ್ದೇ. ಕಶಿಮಸ್ ಅಂದರೆ ಅವರು ಯಾವಾಗೊಂದು ವಾಪಸ್ ಕೊಡ್ತಾರೆ. ಎಸ್. ನೆಕ್ಸ್ಟ್.
ಕರಿಮಸ್. ಹಾಂ, ಪಡ್ಕೋತೀನಿ. ಪಡ್ಕೊತೀನಿ ಬೇಡ, ಅದೇ ಬಾರೋ ಮಾಡ್ತೀನಿ. ಬರ ಮಾಡ್ತೀನಿ. ಬಾರೋ ಮಾಡ್ತೀನಿ ಅಂದರೆ ಇದರಲ್ಲೇನರ್ಥ, ಕಸಿಮಸ್ತು ಆಪೋಸಿಟ್ಟು. ನೀವು ಇಸ್ಕೊತೀರಾ ಬೇರೋದ್ರಿಂದ, ಬಟ್ ನೀವು ಯಾವಾಗಾರ ಒಂದಿನ ವಾಪಸ್ ಕೊಡ್ತೀರಾ. ಅದೇ ಬಾರೋ ಮಾಡೋದು ಅಂದರೆ ಒಶಿಯಮಸ್. ಒಸಿಯಮಸ್. ಒಸಿಯಮಸ್ ಹೇಳ್ಕೊಡ್ತೀನಿ. 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 ನರಾಯಿಮಸ್ ಅಂದರೆ ನರಾಯಿಮಸ್ ಕಲಿತೀನಿ. ಕಲಿತೀನಿ ನರಾಯಿಮಸ್. ಕಕೆಮಸ್ ಅಂದರೆ ಕಕೆಮಸ್ ಮಾಡ್ತೀನಿ. ಫೋನ್ ಮಾಡ್ತೀನಿ, ಆದರೆ ಇಲ್ಲಿ ಹಾಕ್ತೀನಿ ಅಂತ. ಕಕೆಮಸ್. ಫೋನ್ ಹಾಕ್ತೀನಿ ಹ್ಞೂ ಹಾಕ್ತೀನಿ ಅಂತ ಕರೆಯಣೆಯಲ್ಲಿ. ಕಕೆಮಸ್ ಅಂದರೆ ಹಾಕೋದು, ಫೋನನ್ನು ಹಾಕ್ತೀನಿ. ನಾವು ಹೇಳ್ತೀವಲ್ಲ, ಕಕೆಮಸ್ ಅಂದರೆ ಫೋನ್ ಹಾಕ್ತೀನಿ, ಫೋನನ್ನು ಹಾಕ್ತೀನಿ. ಅದನ್ನು ನಾವು ಕಕೆಮಸ್. ಓಕೆ, ಈಗ ನೀವು ಇಷ್ಟು ನೋಡ್ದಲ್ಲ ವರ್ಡು, ಹಾಂ, ಇದೆಂಥ ವರ್ಡು? ಕ್ರಿಯಾಪದ. ಎಸ್, ಕ್ರಿಯಾಪದ. ಇದು ಹೆಂಗೆ ಗೊತ್ತಾಯ್ತು? ಅದೇ ಮಸ್ ಅಂತ ಮಸ್ ಫಾರ್ಮ್ ಇದೆ. ಮಸ್ ಫಾರ್ಮ್ ಇದೆ. ಸೂಪರ್. ಓಕೆ, ನೆಕ್ಸ್ಟ್ ಯಾರು? ಸಾಗರ್ ಸರ್. ಹಾಯ್ ಸರ್. ಹಾಂ ತೆ ಹಾಂ, ಹ್ಯಾಂಡ್ ಆರ್ ಆರ್ಮ್. ಕೈ. ಹಾಂ. ಹಸಿ ಹಸಿ. ಚಾಪ್ಸ್ಟಿಕ್ಸ್. ಚಾಪ್ಸ್ಟಿಕ್ಕು. ಹಾಂ, ನಿಮಗೆ ಕಷ್ಟ ಆಗುತ್ತಲ್ಲ ಕಥಕನ? ಇಲ್ಲ, ಹೇಳ್ತೀರಾ? ಒಂದೊಂದ್ಸಲ. ಹಾಂ, ಸುಪೂನ್. ಇಲ್ಲಿ ಎಳಿಬೇಕು. ಸುಪೂನ್. ಸುಪೂನು. ಸುಪೂನ್. ಸುಪೂನು. ಸ್ಪೂನ್. ಸ್ಪೂನಿಗೆ ಸುಪೂನು ಅಂತಾರೆ. ಸುಪೂನ್. ನೈಫ್. ನೈಫ್ ಅಂದರೆ ಅದೇ ಚಾಕು. ಫೋಕು. ಫೋಕು ಗೊತ್ತಲ್ಲ, ಫೋರ್ಕು. ಹಸಾಮಿ. ಹಸಾಮಿ ಅಂದರೆ ಕತ್ರಿ. ಸೀಸರ್ ಕತ್ರಿ. ಓಕೆ, ನಿಮ್ದಾಯ್ತು. ನೆಕ್ಸ್ಟ್ ಓದ್ತೀರಾ ನೀವೇನಿದು? ಎಷ್ಟು ಓದಿ? ಹಾಂ, ಪಸೋಕೋನ್ ಅಂದರೆ ಲ್ಯಾಪ್ಟಾಪ್. ಪರ್ಸನಲ್ ಲ್ಯಾಪ್ಟಾಪ್, ಅದೇ ಲ್ಯಾಪ್ಟಾಪ್. ಹಾಂ, ಪಸೋಕೋನ್. ಇದು ಕೇತಾಯ್. ಫೋನು, ಸೆಲ್ ಫೋನ್, ಸ್ಮಾರ್ಟ್ ಫೋನು. ಮೇರು, ಇಮೇಲ್. ಓದಿ, ಒಂದೊಂದು ಅಕ್ಷರ ಓದಿ, ಏನಾಗಲ್ಲ. ನೆಂಗಾಜೋ. ನೆಂಗಾಜೋ ಅಂದರೆ ಗ್ರೀಟಿಂಗ್ ಕಾರ್ಡ್. ನ್ಯೂ ಇಯರ್ ಟೈಮಲ್ಲಿ ನಿಮ್ಮ ಸಂಬಂಧಿಕರು ನಿಮಗೆ ಕಳಿಸ್ತಾರೆ, ಇಲ್ಲ ನೀವು ಅವ್ರಿಗೆ ಕಳಿಸ್ತೀರಾ. ಈ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಅನಿಸುತ್ತೆ, ಜಪಾನಲ್ಲಿದೆ ನೆಂಗಾಜೋ. ನೀವು ಕಳಿಸಿದ್ದೀರಾ ಹೊಸ ವರ್ಷಕ್ಕೆ? ಇಲ್ಲ ಅಲ್ಲ, ಅಲ್ಲಿ ಜಪಾನಲ್ಲಿ ಕಳಿಸ್ಕೊತಾರೆ. ಓಕೆ, ನೆಕ್ಸ್ಟ್ ಸುಮನ್ ಸನ್ ಅಲ್ಲಿ. ಪಂಚಿ. ಪಂಚ್ ಯಾವ ಅರ್ಥ ಹೇಳಿ? ಪಂಚ್ ಅಂದ್ರೆ ಈಗ ಗುದ್ದದ ಪಂಚ್ ಹೊಡಿತೀವಲ್ಲ. ಹಾಂ ಸರ್, ಗೊತ್ತಾಯ್ತು. ಅದಲ್ಲ, ಆ ಪಂಚ್ ಅಲ್ಲ ಇದು. ಪಂಚ್ ಅಂದ್ರೆ ಇದು ಸ್ಟೆಪ್ಲ. ಈಗ ಪೇಪರ್ ಇರುತ್ತೆ, ತೂತ ಮಾಡ್ತೀವಲ್ಲ, ಪಂಚ್. ಅದಿದು. ಅದು ಆ ಪಂಚ್, ಅದಕ್ಕೆ ಪಂಚಿ ಅಂತಾರೆ. ಆ ಪಂಚ್ ಅಲ್ಲ, ಫಿಲಮಲ್ಲಿ ತೋರಿಸ್ತಾರಲ್ಲ. ಇದು ಹೊಚ್ಚಿಕಿಸ್ ಸ್ಟೇಪ್ಲರ್. ಸೆರೋಟೇಪು. ಸೆಲೋಟೇಪು. ಕೆಸಿಗೋಮು. ಎರೇಸರ್, ರಬ್ಬರ್. ಅದೇ ಪೆನ್ಸಿಲ್ ಬರೆದು ಅಳಿಸೋದು. ಕಮಿ. ಪೇಪರ್. ಎಸ್, ಪೇಪರ್. ಇದನ್ನು ನೀವು ಓದ್ಬಿಡಿ. ಹನಾ, ಫ್ಲವರ್. ಶತ್ಸು. ಶರ್ಟ್. ಎಸ್. ಪುರಜೆಂಟೋ. ಪೂರೆಜೆಂಟೋ. ಪ್ರೆಸೆಂಟ್, ಗಿಫ್ಟ್. ಪ್ರೆಸೆಂಟ್ನ ಹಂಗೆ ಹೇಳ್ತಾರೆ ಅವರು. ಪೂರೆಜೆಂಟೋ ಗಿಫ್ಟ್, ಬರ್ತಡೇಲಿ ಕೊಡ್ತೀವಲ್ಲ ಅದು. ನಿಮೋತ್ಸು. ನಿಮೋತ್ಸು. ಲಗೇಜ್.
ಒಕಾನೆ ಮನಿ, ಮನಿ ದುಡ್ಡು, ಕಿಪ್ಪು ಟಿಕೆಟ್. ಟಿಕೆಟ್, ರೈಲ್ವೆ ಟಿಕೆಟ್ ಆ ಥರ. ಹಾಂ, ಹಾಂ ಇದು ಕ್ರಿಸ್ಮಸ್. ಓಕೆ, ನೆಕ್ಸ್ಟು ಹರ್ಷಿತಾ ಸರ್. ಹಾಂ, ಹರ್ಷಿತಾ ಸರ್. ಚೀಚಿ ಇನ್ಸಲ್ಲಿ. ಚೀಚಿ ಚೀಚಿ ಅಲ್ಲ, ಚಿಚಿ. ಚಿಚಿ ನೀವು ಹೇಳಿದ್ರಿ ಚೀಚಿ ಅಂತ. ಚಿಚಿ. ತಾಚಿ ಚಿಚಿ. ಹಾಂ, ಚಿಚಿ, ಈ ಕರೆಕ್ಟ್ ಅಮ್ಮ. ಚಿಚಿ ಅಪ್ಪ. ಅಪ್ಪ. ಆಹಾ. ಹಾಂ, ಆಹಾ. ಎಸ್. ಹಹ. ಆಹಾ ಮದರ್. ಅಮ್ಮ. ಎಸ್. ಒತ್ತೆ. ನಿಧಾನ ಓದಿ, ಒಂದೊಂದೇ ಅಕ್ಷರ. ಓ. ಓ. ಹಾಂ. ತೋ. ಹಾಂ. ಒತೋ. ಒತೋಸಾನ್. ಎಸ್, ಒತೋಸಾನ್. ಹಾಂ, ಇದು ಅಪ್ಪನೇ. ಒತೋಸಾನ್. ಹ್ಞೂ. ಒಕಾಹಸಾನ್. ಎಸ್, ಒಕಾಸಾನ್. ಎಸ್, ಇದು ದೀರ್ಘ ಸ್ವರ. ಒಕಾಸಾನ್ ಅಮ್ಮ. ಒಕಾಸಾನ್. ಇದು ನೋಡಿ. ಮೋ. ಮೋ. ಮೋನ ಮೋನ ಹೇಳಬೇಕಾ? ಮೋ. ಮೋ. ಹಾಂ, ಮೋ. ಮೋ. ಆಗಲೇ ಅಂತ. ಆಗಲೇ ಮಾಡಿದೆ ಅಂತೀವಲ್ಲ, ಆಗಲೇ ಇದು. ಹಾಂ. ಮದ. ಮದ. ಇನ್ನೂ ಆಗಿಲ್ಲ. ಮದ. ಮದ ಶಿತೆ ಮಸೇನ್. ನೆಕ್ಸ್ಟ್ ಇದು ಕೊರೆಕರ. ಕೊರೆಕರ, ಈಗಿಂದ ಅಂತ. ಕೊರೆಕರ. ಈಗಿಂದ ಅಂತ. ಓಕೆ, ಇದು ನಮ್ಮ ವೊಕ್ಯಾಬ್ಯುಲರಿಲಿ ವರ್ಬ್ ಬಂತು, ನೌನ್ ಬಂತು. ಎಸ್, ಈಗ ಅವನ್ನೆಲ್ಲ ಸೇರಿಸ್ಬಿಟ್ಟು ವಾಕ್ಯ ಮಾಡೋಣ. ಎಸ್, ಇದನ್ನು ಯಾರು ಓದ್ತಾರೆ? ಹಾಂ, ಕಲೇಸಾನ್. ಓಕೆ ಸೆನ್ಸ್. ಹಾಂ. ವತಾಶಿ ವಾ. ವಾಪುರೋ. ವಾಪುರೋ. ಹ್ಞೂ. ವಾಪುದೆ. ವಾಪುರೋದೆ. ವಾಪುರೋದೆ. ತೆಗಾಮಿಯೋ ಕಕಿಮಸ್. ತೆಗಾಮಿಯೋ ಕಕಿಮಸ್. ಅದರ ಅರ್ಥ? ನಾನು ವಾಪುರೋ ಅಲ್ಲಿ, ಅದೇನು ಗೊತ್ತಿಲ್ಲ. ವಾಪುರೋ ಅಲ್ಲಿ. ತೆಗಾಮಿ ಲೆಟರ್ ಅನ್ನು ಕಕಿಮಸ್ ಅಂದ್ರೆ ಬರಿತೀನಿ. ಎಸ್. ಸೊ ಈಗ ಲೆಟ್ರು ಬರಿತೀರಾ ನೀವು, ಪೆನ್ನಲ್ಲಿ ಬರಿಬೋದು, ಪೆನ್ಸಿಲಲ್ಲಿ ಬರಿಬೋದು, ಮತ್ತು ಕಂಪ್ಯೂಟರಲ್ಲಿ ಬರಿಬೋದು. ಅದು ವರ್ಡಲ್ಲಿ ಬರ್ತಿದ್ದಾರೆ, ವರ್ಡ್ ಪ್ರೊಸೆಸರ್. ಓಕೆ. ವರ್ಡ್ ಇದೆಯಲ್ಲ, ಮೈಕ್ರೋಸಾಫ್ಟ್ ವರ್ಡ್, ಅದರಲ್ಲಿ ವಾಪುರೋದೆ ತೆಗಾಮಿಯೋ ಕಕಿಮಸ್. ಸೊ ದೇ ಯಾಕೆ ಬಂದು ಗೊತ್ತಾಯ್ತಲ್ಲ? ಹಾಂ, ದೇ ಅಂದ್ರೆ ಅಲ್ಲಿ ಇದ್ದಲ್ಲಿ ಬರುತ್ತೆ. ಅಂದರೆ ಅದರಲ್ಲಿ ಅಂತ. ಇದರಲ್ಲಿ ನಾನು ಬರ್ದೆ. ಇದರಲ್ಲಿ. ಸೊ ನೀ ಅಲ್ಲ, ಓ ಅಲ್ಲ, ವಾ ಅಲ್ಲ. ಓಕೆ, 2. ಇದರಲ್ಲಿ ನೀ ಅಂದ್ರೆ ಓನ್ಲಿ ಡೈರೆಕ್ಷನ್. ಇದುವರೆಗೂ ಅಂದ್ರೆ ನಾವು ಡೈರೆಕ್ಷನ್ಗೆ ನೋಡಿದೀವಲ್ಲ, ಸಾರಿ, ಟೈಮಿಂಗಿಗೆ ಮಾತ್ರ ನೀ ಯೂಸ್ ಮಾಡಿದೀವಿ ಸರ್. ಹೌದು, ಟೈಮಿಂಗ್ ಮಾತ್ರ ಮಾಡಿದ್ದೀವಿ. ಎಸ್, ಕರೆಕ್ಟ್. ಈಗ ನಾವು ಇದನ್ನ ವರ್ಬ್ ಜೊತೆ ಹೇಳೋದನ್ನ ಕಲಿತಾ ಇದೀವಿ. ಓಕೆ ಸರ್. ಅದು ಯಾವ ವರ್ಬ್ ಹೋಗುತ್ತೆ? ಅಗೆಮಸ್. ಈ ನೀ ಇದೆಯಲ್ಲ, ಅಗೆಮಸ್ ದ ಏಜೆಂಟ್. ವತಾಶಿ ವಾ. ಹಾಂ. ವತಾಶಿ ವಾ ಕಿಮುರಸಾನ್ನಿ ಅವರಿಗೆ ಹನಾವೋ ಅಗೇಮಸ್. ನಾನು ಕಿಮುರಸಾನ್ ಅವರಿಗೆ ಹಾಗೆ ಅನ್ನು. ಹಾಗೆ ಅಂದ್ರೆ ಅಲ್ಲ, ಹಣ. ಇದು ಹಣ ಅಂದ್ರೆ ಹಣ ಅಂದ್ರೆ ಹೂವನ್ನು. ಅಗೇಮಸ್ ಅಂದ್ರೆ ಹಾಗೆ ಕೊಡ್ತೀನಿ. ಈಗ ನೋಡಿ, ಇದನ್ನ ಬಿಟ್ಟು ಓದಿ ನೋಡ, ಈ ಬ್ರಾಕೆಟ್ ಬಿಟ್ಟು ಓದಿ. ವತಾಶಿ ವಾ ಅಗೇಮಸ್, ನಾನು ಕೊಡ್ತೀನಿ ಅಷ್ಟೇ. ಇದು ಇನ್ಕಂಪ್ಲೀಟ್ ಸೆಂಟೆನ್ಸ್. ಈ ಒಂದೊಂದೇ ಸೇರಿಸ್ತಾ ಹೋಗ್ತೀರಾ. ಈಗ ಇದನ್ನ ಬಿಟ್ಟು ಓದಿ. ವತಾಶಿ ವಾ ಕಿಮುರಸಾನ್ನಿ ಅಗೇಮಸ್. ನಾನು ಇವ್ರಿಗೆ ಕೊಡ್ತೀನಿ. ಇನ್ನೂ ಇನ್ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಮಾಡಬೇಡ. ಈಗೆಲ್ಲ ಸೇರಿಸೋದಿ.
ವತಾಶಿವ ಕಿಮುರಸಾನ್ನಿ ಹನ ಓ ಅಗೆಮಸ್. ನೋಡಿ ಈ ಥರ ಓದಿದಾಗ ಪಾರ್ಟ್ಸ್ ಬೈ ಪಾರ್ಟ್ಸು ತಲೆಗೆ ಹೋಗುತ್ತೆ. ಹ್ಮ್. ಎಸ್ ಅರ್ಥ ಆಗುತ್ತೆ ಕನ್ನಡ ಹೋಲಿಸ್ಕೊಂಡು. ಎಸ್ ಇದೊಂದು ಓದ್ಬಿಡಿ ಮೂರನೇದು. ವತಾಶಿವ ಹ್ಞೂ ಕರೀನಾ ಸಾನ್ನಿ te te ತೆಕ್ಕೋ ಚೊಕೊರೇತೋ ಹಾಂ ಚೊಕೊರೇತೋ ಮಿರಾ ಮೊ ಸಾರಿ ಮೊರಾಯ್ ಮಸ್ತ ಹಾಂ ಮೊರಾಯ್ ಮಸ್ತ ಅಂದರೆ ಮೊರಾಯ್ ಮಸ್ತ ಇಸ್ಕೋತೀನಿ ಸಾರಿ ಕೊಡ್ತೀನಿ ಅಂದ್ರೆ ಅಲ್ಲಲ್ಲ ಕೊಡ್ತೀನಿ ಅಂದರೆ ಫ್ಯೂಚರ್ ಆಯಿತು, ಕೊಡ್ತೀನಿ ಅಂತ. ಇದು ಮೊರಾಯ್ ಮಸ್ತ ಮಸ್ತ ಅಂತಿದೆ ನೋಡಿ. ಕೊಟ್ಟೆ ಆದರೆ ಕೊಟ್ಟೆ ಅಲ್ಲ, ಇದು ಇಸ್ಕೊಂಡೆ ಸ್ವೀಕರಿಸಿದೆ. ನಾನು ಕರೀನಾ ಸಾನ್ ಅವರಿಗೆ ಚಾಕ್ಲೇಟ್ ಅನ್ನು ಅವರಿಗೆ ಬರಲ್ಲ ಇಲ್ಲಿ, ಅವರಿಂದ. ಅದಕ್ಕೆ ನಾವು ನೀ ಕಲಿಯೋದು ಬೇಡ, ನೀನು ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಬರೀ ಕರ ಕಲಿಯೋಣ, ಕೊನೆಗೆ ಹೇಳ್ತೀನಿ. ಕರನು ಓಕೆ. ವತಾಶಿವ ಕರೀನಾ ಸಾನ್ ಕರ ಚಾಕೊರೇತುದೆ ಮೊರಾಯ್ ಮಸ್ತ. ಚಾಕೊರೇತು ಓ ಮೊರಾಯ್ ಮಸ್ತ, ಚಾಕ್ಲೇಟ್ ಅನ್ನು. ಎಸ್. ಸೊ ನಾವು ಕರ ಅಂತ ಕಲಿಯೋಣ. ಮೊರಾಯ್ ಮಸ್ತ ಬಂದರೆ ಇಂದ, ಕರ ಅಂತ ಕಲಿಯೋಣ. ನೀ ಹೇಳ್ತೀನಿ ಅದು ಯಾಕೆ ಅಂತ ಆಮೇಲೆ. ಓಕೆ. ಇದು ಡಿಫಾಲ್ಟ್ ನೀ ಬಂದ್ರೆ ಅಗೆಮಸ್ಸು ಮೊರಾಯ್ ಮಸ್ ಎರಡು ಬರುತ್ತೆ ಸೆನ್ಸ್ ಡಿಫಾಲ್ಟ್ ನೀಗೆ. ಆ ಥರ ಏನು ಅದೇ ಅದು ಎರಡು ಬರುತ್ತೆ. ಬಟ್ ಈಗ ಮೊರಾಯ್ ಮಸ್ಸಿಗೆ ನೀ ಅಂತ ಇದೆಯಲ್ಲ, ಅದಕ್ಕೆ ಬೇಡ. ಆದರೆ ನಾವು ಕರ ಕಲಿಯೋಣ, ಕನ್ನಡಕ್ಕೆ ಹತ್ರ ಇದೆ ಇಂದ ಅಂತ. ಅದಕ್ಕೆ ಸರಿ. ಎಸ್. ಅವರಿಂದ ಬರೀ ಕರ ಮೊರಾಯಿ ಮಸ್ತ, ಅವರಿಂದ ಸ್ವೀಕರಿಸಿದೆ. ಓಕೆ ಇದೆಷ್ಟಾಯಿತು. ನೆಕ್ಸ್ಟ್ ರಘು ಸರ್. ತೆರೆಬಿ ಇದೆ ನಿಹೋಂಗೋವೋ ಬೆಂಕ್ಯೋ ಶಿಮಸ್ತಕ ಇಯೆ ಪಸ್ಕೊನ ರಜಿಯೋ ದೆ ಬೆಂಕ್ಯೋ ಶಿಮಸ್ತ. ತೆರೆಬಿ ಇದೆ ನಿಹೋಂಗೋ ಬೆಂಕ್ಯೋ ಶಿಮಸ್ತಕ. ಓಕೆ. ಟಿವಿಯಲ್ಲಿ ಜಾಪನೀಸ್ ಕಲಿತಾ ಇದ್ದೀರಾ? ಕಲ್ತ್ರಾ? ಬೆಂಕಿ ಶಿಮಸ್ತಕ ಇಲ್ಲ, ರೇಡಿಯೋದಲ್ಲಿ ಕಲಿತೆ. ಇಲ್ಲ ಕಲಿತೆ, ಅವ್ನು ಕಲ್ತ್ಬಿಟ್ಟಿದ್ದಾನೆ, ಅವ್ನು ಬರುತ್ತೆ ಜಾಪನೀಸ್ ಅವನಿಗೆ. ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಂತಿದ್ದೀವಿ ಅಷ್ಟೇ. ಶಿಮಸ್ತಕ ಕಲ್ತ್ರ, ಶಿಮಸ್ತ ಕಲ್ತೆ. ಸೊ ಯಾವುದರಲ್ಲಿ ದೆ ರಜಿಯೋದೆ. ನೆಕ್ಸ್ಟ್ ನಿಹೋಂಗೋದೆ ರಿಪೋತೋ ನಿಹೋಂಗೋದೆ ರಿಪೋತೋ ಕಕಿಮಸ್ಕ ಏಗೋದೆ ಕಕಿಮಸ್. ಏಗೋದೆ ಕಕಿಮಸ್ ಅಂದ್ರೆ ಜಾಪನೀಸಲ್ಲಿ ರಿಪೋರ್ಟ್ ಬರೆದ್ರಲ್ಲ, ಬರೀತೀರಾ? ಬರ್ದಿದ್ದೀರಾ? ಇಲ್ಲ ಬರೀತೀರಾ? ಮಸ್ಕ ಕಕಿಮಸ್ಕ ಬರೀತೀರಾ? ಬರೀತೀರಾ? ನಿಹೋಂಗೋದೆ ಜಾಪನೀಸಲ್ಲಿ ರಿಪೋರ್ಟ್ ಬರೀತೀರಾ? ಇಲ್ಲ ಇಂಗ್ಲೀಷಲ್ಲಿ ಬರೀತೀನಿ. ಇಂಗ್ಲೀಷಲ್ಲಿ ಬರೀತೀನಿ. ಎಸ್ ಅಷ್ಟೇ. ಓಕೆ. ಈಗ ಮೂರನೇದು ನೋಡಿ, ಈ ಫಾರ್ಮ್ ಹೇಳಿಲ್ಲ. ಡ್ಯಾಶ್ ದೆ ನಾಂದೆಸ್ಕ. ಅದೇ ಇದರಲ್ಲಿ ಏನು ಅಂತ. ಸೊ ಇದು ಅಂದರೆ ಏನು, ಇಲ್ಲಿ ಗುಡ್ ಬೈ ಜಾಪನೀಸಲ್ಲಿ ಏನಂತಾರೆ, ಏನು ಅಂತ. ಸೊ ಗುಡ್ ಬೈ ವಾ ನಿಹೋಂಗೋದೆ ನಾಂದೆಸ್ಕ ಸಯೋನರಾ ದೇಸ್. ಓಕೆ. ನೀವು ಏನಾದರೂ ಕೇಳಬೇಕಾದ್ರೆ ಯಾವ್ದಾರ ಪದನ ಇದರಲ್ಲಿ ಏನಂತಾರೆ ಅಂತ ಈ ಥರ ಈ ಫಾರ್ಮುಲಾ ಹಾಕ್ಬೋದು. ಡ್ಯಾಶ್ ಇದೆ ನಾಂದೆಸ್ಕ. ಹೈ ಹುಚ್ಚಿಕಿಸುವ ಏಗೋದೆ ನಾಂದೆಸ್ಕ ಸೀಸರ್ ದೇಸ್. ಈ ಥರ. ಎಸ್. 4-5 ಸಾಗರ್ ಸರ್. ದಾರೆ ni kurisumaskado ದಾರೆ ni kurisumaskado kakimaska. ಕಸುಕೋತೋ ಸಾರಿ ಕಜುಕೋತೋ ತೊಮೊದಾಚಿ
ತೊಮೊದಾಚಿ ನಿ ಕಾಕಿಮಸ್. ಹಾಂ ಅಂದರೆ ಯಾರ ಜೊತೆ ಕ್ರಿಸ್ಮಸ್ಗೆ ಜೊತೆ ಅಲ್ಲ ಅದು. ಯಾರಿಗೆ, ನೀ ಅಂದರೆ ಗೆ, ಹಾಂ, ಯಾರಿಗೆ ಬರೀತೀರಾ? ಕ್ರಿಸ್ಮಸ್ ಗ್ರೀಟಿಂಗ್ ಕಾರ್ಡ್ ಹಾಂ, ಗ್ರೀಟಿಂಗ್ ಕಾರ್ಡ್, ಕ್ರಿಸ್ಮಸ್ ಕಾರ್ಡ್. ಹಾಂ, ಈ ಕಾರ್ಡನ್ನು ಯಾರಿಗೆ ಬರೀತೀರಾ? ಯಾರಿಗೆ ಬರೀತೀರಾ ಇದನ್ನು? ಯಾರಿಗಂತೆ? ಕಸುಕೋತೋ ತೊಮೊದಾಚಿ. ಹಾಂ, ಇವ್ರುಗಳಿಗೆ ಬರಿತೀನಿ.